ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ನೀವು ನೋಡಿರ್ತೀರ ಸಂಡೇ ನಮ್ಮ ಮನೇಲಿ ಯಾವ ರೀತಿ ಜಲಗಂಡಾಂತರ ಆಯಿತು ಅಂತ. ಸೀರಿಯಸ್ಲಿ ತುಂಬಾ ಬೇಜಾರಾಗೋಯ್ತು. ಮನೇಲಿ ಎಲ್ಲಿ ನೋಡಿದ್ರು ನೀರು ನೀರು ನೀರು. ಯಪ್ಪ ಯಾಕಪ್ಪ ಈ ರೀತಿ ಗಂಡಾಂತರ ಬಂದ್ಬಿಡ್ತು ನಮಗೆ ಅಂತ ಅನ್ನಿಸ್ಬಿಡ್ತು. ಮಳೆ ನೀರಲ್ಲಿ ಇದ್ದು ಕಾಲೆಲ್ಲ ಜೋಮ್ ಹಿಡ್ಕೊಂಡ್ಬಿಟ್ಟಿತ್ತು. ಅಷ್ಟು ಸತಿ ನೀರು ಬಗ್ಗಿ ಎತ್ತು ಸೊಂಟ ಅಂತೂ ನೋವು ಬಂದು ಜ್ವರನೇ ಬಂದ್ಬಿಟ್ಟಿತ್ತು. ನಾನು ಅಂದ್ಕೊಂಡಂಗೆ ಆಗೋಯ್ತು. ಪಾಪ ನಮ್ಮ ಮನೆಯವರು ಟ್ಯಾಂಕ್ ಕ್ಲೀನ್ ಮಾಡೋಕ್ಕೆ ಬರ್ತಾರೆ ಅಂತ ಹೇಳ್ಬಿಟ್ಟು ಇರೋ ನೀರನ್ನೆಲ್ಲ ತೆಗೆದು ಖಾಲಿ ಮಾಡಿದ್ರು. ಪಾಪ ಚಿನ್ನುಗೂ ತುಂಬಾ ಮೈನೋವು ಬಂತು ಅನಿಸುತ್ತೆ. ಎಷ್ಟು ಸತಿ ಪಾಪ ಬಗ್ಗಿ ಅವರು ನೀರು ಸೇದಿ ಎತ್ತಾಕಿದ್ರು. ಆಲ್ಮೋಸ್ಟ್ ಒಂದು ಟ್ಯಾಂಕಲ್ಲಿ ಹಾಫ್ ಟ್ಯಾಂಕು ಅವರೇ ಸೇದಿ ಆಚೆ ಹಾಕಿರ್ತಾರೆ. ಮೋಟರಲ್ಲಿ ತುಂಬಾ ಕಮ್ಮಿ ನೀರು ಆಚೆ ಹೋಗಿತ್ತು. ನಿನ್ನೆ ಕಾದು ಸಮ್ ಕ್ಲೀನ್ ಮಾಡೋರು ಬರಲೇ ಇಲ್ಲ. ನಿನ್ನೆ ಅಂತೂ ತುಂಬಾ ಪಜಿತಿ ಆಗೋಗ್ಬಿಟ್ಟಿತ್ತು ನೀರಿಲ್ಲದೆ. ಫಿಲ್ಟರ್ ವಾಟರ್ನೇ ಎಲ್ಲದಕ್ಕೂ ಯೂಸ್ ಮಾಡ್ಕೊಂಡಿದ್ವಿ. ಯಪ್ಪ ನಿಜವಾಗ್ಲೂ ನೀರಿದ್ರೂ ಒಂದು ಪ್ರಾಬ್ಲಮ್ಮು, ನೀರಿಲ್ಲ ಅಂದರೂ ಒಂದು ಪ್ರಾಬ್ಲಮ್ಮು. ಮಳೆ ನೀರೆಲ್ಲ ಮನೆ ತುಂಬೋಗಿ ಅದೊಂದು ಪ್ರಾಬ್ಲಮ್ ಆಗೋಗಿತ್ತು. ಸೊ ಟ್ಯಾಂಕಲ್ಲಿ ಮಳೆ ನೀರು ತುಂಬೋಗಿ ಅದು ಯೂಸ್ ಮಾಡೋದಕ್ಕೆ ಯೋಗ್ಯತೆ ಇಲ್ದಿರೋ ಥರ ಆಗೋಗಿತ್ತು. ಇನ್ನು ಅದನ್ನು ಬಳಸ್ದಿರೋ ಎಲ್ಲ ನೀರನ್ನೂ ತೆಗೆದು ಆಚೆ ಬೇರೆ ಹಾಕ್ಬಿಟ್ಟಿದ್ವಲ್ಲ, ಯಾವುದಕ್ಕೂ ನೀರೇ ಇರಲಿಲ್ಲ. ಸಖತ್ ಸಂಕಟ ಆಗೋಯ್ತು. ಯಾಕೆ ಸಡನ್ನಾಗಿ ಈ ರೀತಿಯಾಗಿರೋ ಕಷ್ಟಗಳು ಬಂದ್ಬಿಡ್ತಪ್ಪ ಅನ್ನಿಸ್ಬಿಡ್ತು. ಬೆಳಗ್ಗೆನೇ ಇವತ್ತು ಸಮ್ ಕ್ಲೀನ್ ಮಾಡೋರು ನಮ್ಮನೆಗೆ ಫಸ್ಟ್ ಬಂದಿದ್ದರು. ಯಪ್ಪ ಟ್ಯಾಂಕಲ್ಲಿ ಇಷ್ಟು ಕೊಳೆ ಇತ್ತ ಅಂತ ನಮಗೆ ಆಶ್ಚರ್ಯ ಆಗ್ತಿದೆ. ಯಾಕೆ ನೀರನ್ನ ನಿಜವಾಗ್ಲೂ ಹೆಂಗೆ ಯೂಸ್ ಮಾಡ್ತಿದ್ವೋ ನಮಗೆ ಗೊತ್ತಿಲ್ಲ. ಅಂದರೆ ವರ್ಷಕ್ಕೆ ಒಂದು ಸತಿ ನೀಟಾಗಿ ನಾವು ಕ್ಲೀನ್ ಮಾಡಿಸಿದ್ರೂ ಈ ರೀತಿಯಾಗಿರೋವಂಥ ಮಳೆ ನೀರು ಬಂದು ಒಳಗಡೆ ಸೇರ್ಕೊಂಡ್ಬಿಟ್ರೆ ಹೆಂಗಪ್ಪ ನಾವು ಬದುಕೋದು? ಸೀರಿಯಸ್ಲಿ ಬೇರೆ ಕಾಯಿಲೆಗಳೆಲ್ಲ ಬಂದುಬಿಡುತ್ತೆ. ನೀವೇನಾದರೂ ಸ್ವಂತ ಮನೆ ಇಟ್ಕೊಂಡಿದ್ರು ಸರಿ, ಇಲ್ಲ ಮನೆಗಳನ್ನ ಬಾಡಿಗೆಗೆ ಬಿಟ್ಟಿದ್ರು ಸರಿ, ಆಲ್ಮೋಸ್ಟ್ ಅಟ್ಲೀಸ್ಟ್ ಒಂದು 6 ತಿಂಗಳಿಗೆ ಒಂದು ಸತಿ ಇಲ್ಲಾಂದರೆ ಅಟ್ಲೀಸ್ಟ್ ವರ್ಷಕ್ಕೆ ಒಂದು ಸತಿ ಆದ್ರೂ ಸಮ್ ಕ್ಲೀನ್ ಮಾಡಿಸ್ಲೇಬೇಕು. ಈ ರೀತಿಯಾಗಿ ನೀರೇನಾದರೂ ಸ್ಟೇಗ್ನೆಂಟ್ ಆಗಿರುತ್ತಲ್ವ, ಸೊ ಇಷ್ಟು ಕೊಳಚೆ ಆಗಿತ್ತು ಅಂತ ಹೇಳಿದ್ರೆ ಯಾವ್ಯಾವ ರೀತಿ ಕಾಯಿಲೆ ಬರಬಾರ್ದು ಅಲ್ವಾ. ಸೀರಿಯಸ್ಲಿ ನನಗಂತೂ ತುಂಬ ಬೇಜಾರಾಗೋಯ್ತು. ಆ ನೀರು ಯಾವ ರೀತಿ ಇತ್ತಪ್ಪ. ಆ ಸಂಪನ್ನ ಈ ರೀತಿ ಕ್ಲೀನ್ ಅವ್ರು ಮಾಡಿದ ಮೇಲೆ ನೋಡ್ತಿದ್ರೆ ಸಖತ್ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ತುಂಬಾ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟರು. ಎಂಕಲ್ಲು ಕ್ಲೀನ್ ಮಾಡೋಕ್ಕೆ ಬಂದವರು. ಇವತ್ತು ಬೆಳಗ್ಗೆ ಎದ್ದಾಗಿಂದನೂ ನೀರೇ ಇರಲಿಲ್ವಲ್ಲ, ಕೈಯೆಲ್ಲ ಕಟ್ಟಾಕ್ದಂಗೆ ಆಗಿತ್ತು. ಫಸ್ಟು ಇದು ಸಂಪೆಲ್ಲ ಕ್ಲೀನ್ ಮಾಡಿ ಆಮೇಲೆ ನೀರು ಒಡಿಸ್ಕೊಂಡು ಆಮೇಲೆ ಮನೇಲಿರೋ ಕೆಲಸ ಮಾಡಬೇಕಾಗಿತ್ತು. ಇನ್ನು ಸಂಪನ್ನ ಕ್ಲೀನ್ ಮಾಡೋದಕ್ಕೂ ನೀರಿರಲಿಲ್ಲ. ಎದುರುಗಡೆ ಮನೆ ಅಣ್ಣನ ಮನೆಯಿಂದ ನೀರು ತೊಗೊಂಡು ಬಂದು ಸಂಪನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಇನ್ನು ಟೆರಸ್ ಮೇಲೆ ಇರೋವಂಥ ಟ್ಯಾಂಕ್ ಕೂಡ ಕ್ಲೀನ್ ಮಾಡಬೇಕಾಗಿತ್ತು. ಒಂದೇ ಸತಿ ಎರಡನ್ನೂ ಕ್ಲೀನ್ ಮಾಡಿಬಿಟ್ರೆ ರಿಫ್ರೆಶಿಂಗ್ ಆಗಿರುತ್ತೆ ಅಂತ ಹೇಳಿ ಒಂದೇ ಸತಿ ಕ್ಲೀನ್ ಮಾಡಿಸ್ಕೊಂಡ್ವಿ. ಪಾಪ ಅವರು ಕೆಲಸ ಮಾಡೋಕ್ಕೆ ಬಂದಿದ್ರಲ್ವ ಅಂಕಲು, ಎಷ್ಟು ಕಷ್ಟಪಟ್ಟು ಒಳಗಡೆ ಇಳಿತಾ ಇದ್ರು. ಈ ಥರ ಕೆಲಸ ಎಲ್ಲ ಮಾಡೋದಕ್ಕೆ ತುಂಬ ಧೈರ್ಯನೂ ಬೇಕು, ಮತ್ತು ಅದು ತುಂಬ ಕಷ್ಟ, ತಾಳ್ಮೆಯಿಂದ ಮಾಡಬೇಕು. ಸಖತ್ ನೀಟಾಗಿ ಕೆಲಸ ಮಾಡಿದ್ರು. ಇನ್ನೂ ಅಕ್ಕಪಕ್ಕದ ಮನೆ ಪರಿಸ್ಥಿತಿ ಅಂತೂ ಹೇಳೋದೇ ಬೇಡ. ಪಾಪ ಮಕ್ಕಳು ಬುಕ್ಸ್ ಎಲ್ಲನೂ ನೀರಿಗೆ ಹೋಗ್ಬಿಟ್ಟು ಸಖತ್ತು ಎಲ್ಲ ನೆಂದೋಗ್ಬಿಟ್ಟಿತ್ತಲ್ಲ, ಎಲ್ಲ ಬಿಸಿಲಿಗೆ ಒಣಗಾಕಿದ್ರು, ಒಳ್ಳೆ ಸಂಡಿಗೆ ಒಣಗಾಕ್ದಂಗೆ. ಎಲ್ಲ ನೀರು ರೋಡಲ್ಲಿರೋದೆಲ್ಲ ಎಳ್ಕೊಂಬಿಟ್ಟಿತ್ತು. ಇದು ಯಾಕೆ ಈ ರೀತಿ ಆಗಿತ್ತು ಅಂತ ಹೇಳಿದ್ರೆ, ಅಲ್ಲಿ ಡ್ರೈನೇಜ್ದು ಫೆಸಿಲಿಟಿ ಇದೆ ಅಲ್ವಾ, ಹೊಸದಾಗಿ ಲೇಔಟ್ ಮಾಡಿದ್ದಾರೆ, ಅವರಿಂದ ಒಂದು ಪ್ರಾಬ್ಲಮ್ ಆಗಿತ್ತಿದು. ಆಲ್ಮೋಸ್ಟ್ ಒಂದು 10-15 ವರ್ಷದಿಂದ ಜನ ಇಲ್ಲಿದ್ದಾರೆ. ಯಾವತ್ತೂ ಈ ರೀತಿ ಪರಿಸ್ಥಿತಿ ಆಗೇ ಇರಲಿಲ್ವಂತೆ. ಇದೇ ಫಸ್ಟ್ ಟೈಮು ಈ ಥರ ಆಗಿದ್ದು ಅಂತ. ಹಬ್ಬ ಸಂಪನ್ನ ಈ ರೀತಿ ಇಷ್ಟು ಕ್ಲೀನಾಗಿ ನೋಡೋದು ಸಖತ್ ಸ್ಯಾಟಿಸ್ಫೈಯಿಂಗ್ ಆಗಿತ್ತು. ಒಳ್ಳೆ ಕ್ಲಿಯರ್ ಸ್ವಿಮ್ಮಿಂಗ್ ಪೂಲ್ ಥರ ಇತ್ತು. ಸಖತ್ ಖುಷಿ ಆಗೋಯ್ತು. ನೀರು ಬಂದ ಮೇಲೆ ಇನ್ನು ಕೆಲಸ ಎಲ್ಲ ಮಾಡಿಬಿಡೋಣ ಅಂತ ಪಟ ಅಂತ ಕೆಲಸ ಮುಗಿಸ್ಕೊಳ್ಳೋದಕ್ಕೆ ಇಳ್ಕೊಂಡೆ. 2 ದಿವಸದ್ದು ಪಾತ್ರೆ ಎಲ್ಲ ಹಂಗಂಗೆ ಬಿದ್ದಿತ್ತು. ಇನ್ನು ಮನೆ ಅವಾಂತರ ಅಂತೂ ನೋಡೋದಕ್ಕೆ ಆಗ್ತಾನೆ ಇರಲಿಲ್ಲ. ಬೇಗ ಮಗು ನಿದ್ದೆ ಮಾಡ್ತಿದ್ದ. ಎಲ್ಲ ಕೆಲಸ ಮಾಡ್ಕೊಂಬಿಡೋಣ ಅಂತ ಹೇಳಿ 3 ಜನನೂ ಕೆಲಸ ಮಾಡ್ಕೋತಾ ಇದ್ವಿ. ನಮ್ಮ ಮನೆಯವ್ರದ್ದು ಮೋಟ್ರ್ ಕೆಲಸ ನೋಡೋದೇ ಆಗೋಯ್ತು. ಇನ್ನು ನಾನು ಪಾತ್ರೆ ಎಲ್ಲ ಏನಿದೆಯಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ರಾಶಿ ಪಾತ್ರೆ ಇತ್ತು, ಅದನ್ನು ತೊಳ್ಕೊತಿದ್ದೆ. ಇನ್ನು ಅಮ್ಮ ಕೆಳಗಡೆ ಬಟ್ಟೆಗಳೆಲ್ಲ ಹಾಕಿದ್ವಿ ಅಲ್ಲ, ಅದನ್ನೆಲ್ಲನೂ ಮ್ಯಾಟೆಲ್ಲ ಒಗ್ದಾಕಿದ್ರು. ಫುಲ್ ಎಲ್ಲ ಮ್ಯಾಟ್ಸು ಬಟ್ಟೆಗಳು ಎಲ್ಲ ನೆಂದೋಗ್ಬಿಟ್ಟಿದ್ವು. ಯಪ್ಪ ಒಂದು ಮ್ಯಾಟ್ ಕೂಡ ಇರಲಿಲ್ಲ ಕಾಲು ಒರೆಸೋದಕ್ಕೆ. ಆ ನೀರಲ್ಲಿ ನಡೆದು ಸಖತ್ ಬೇಸರನೇ ಆಗೋಗ್ಬಿಟ್ಟಿತ್ತು. ಇನ್ನೂ ಹೊರಗಡೆ ಗುಡಿಸೋದಕ್ಕೆ ನನಗಂತೂ ಸಖತ್ ಸೊಂಟ ನೋವಾಗೋಗ್ಬಿಟ್ಟಿತ್ತು. ಅರ್ಧ ಭಾಗ ನಮ್ಮ ಮನೆಯವ್ರು ಕ್ಲೀನ್ ಮಾಡಿದ್ರು, ಇನ್ನು ಅರ್ಧ ಭಾಗ ನಾನು ಕ್ಲೀನ್ ಮಾಡಿದೆ. ಪಾಪ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದ್ದಾರೆ ನಮ್ಮ ಮನೆಯವರು. ಎಲ್ಲ ಹೆಲ್ಪ್ ಮಾಡಿಕೊಡುವಾಗ ನನಗೆ ಬೇಜಾರಾಗುತ್ತಾ ಇತ್ತು. ಬಟ್ ಆದ್ರೂ ಎಲ್ಲದಕ್ಕೂ ಒಂದು ಸಪೋರ್ಟ್ ಅನ್ನೋದು ಬೇಕೇ ಬೇಕಲ್ವಾ.
ಇಷ್ಟೊಂದು ಕಷ್ಟ ಬಿದ್ದು ನಾವೆಲ್ಲ ಕ್ಲೀನ್ ಮಾಡ್ಕೋತಿದ್ವಲ್ಲ. ನನಗೂ ಬೇರೆ ನೆನ್ನೆ ತುಂಬ ನೋವಾಗ್ಬಿಟ್ಟಿತ್ತು, ಜ್ವರ ಬೇರೆ ಬಂದುಬಿಟ್ಟಿತ್ತು. ಅವರು ಹೆಲ್ಪ್ ಮಾಡಿಕೊಟ್ರು. ಈ ಸೋ ಅಂಡರ್ಸ್ಟ್ಯಾಂಡಿಂಗ್ ನನಗೆ ತುಂಬ ಖುಷಿ ಆಗುತ್ತೆ, ಸಮ್ಟೈಮ್ಸು ಬೇಸರನೂ ಆಗುತ್ತೆ. ನಿಮ್ಮ ಪಾರ್ಟ್ನರ್ ಕೂಡ ಹೀಗೇನೇನಾ? ನಿಮಗೆ ಕಷ್ಟ ಆದಾಗ ಸಪೋರ್ಟ್ ಮಾಡ್ತಾರಾ? ಕಮೆಂಟ್ ಮಾಡಿ ಫ್ರೆಂಡ್ಸ್. ಇನ್ನು ಕಿಚನಲ್ಲಿ ಆ ಗ್ಯಾಸ್ ಸ್ಟವು ಕ್ಲೀನಾಗಿಲ್ಲ, ಪಾತ್ರೆಗಳೆಲ್ಲ ಹಂಗೆ ಇತ್ತು ಅಂತ ಹೇಳಿದ್ರೆ ನೋಡೋದಕ್ಕೆ ಒಂಥರ ಇರುತ್ತೆ. ಅದನ್ನೆಲ್ಲ ಫಸ್ಟು ಕ್ಲೀನ್ ಮಾಡಿಬಿಟ್ಟು ಬಟ್ಟೆನೆಲ್ಲ ಒಗೆಯೋಕ್ಕೆ ಆಗೋಕ್ಕೆ ತೊಗೊಂಡೋಗಿ ಕೊಟ್ಬಿಟ್ಟು ಬಂದೆ ಅಮ್ಮಂಗೆ. ಅಮ್ಮನೂ ಪಾಪ ಬ್ಯಾಕ್ ಟು ಬ್ಯಾಕು ಫುಲ್ ವರ್ಕ್ ಮಾಡ್ತಿದ್ರು. ಎಷ್ಟೊಂದು ಬಟ್ಟೆಗಳಿದ್ವು ಮಡ್ಸೋಕ್ಕೆ, ಅದೆಲ್ಲನೂ ಅವ್ರು ಮಾಡ್ಕೋತಿದ್ರು. ಅವ್ರ ಮೇಲೆ ಕೆಲಸ ಮಾಡ್ತಿದ್ರೆ ನಾವು ಕೆಳಗಡೆ ಕೆಲಸ ಮುಗಿಸ್ಕೋತಿದ್ವಿ. ಹಬ್ಬ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ಮೇಲೆ ಕಿಚನ್ನು ಇಷ್ಟು ಚೆನ್ನಾಗಿ ಕಾಣಿಸ್ತಿತ್ತು. ಆ ಸಿಂಕನ್ನ ಕ್ಲೀನಾಗಿ ನೋಡೋದೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು. ನನಗೇನಂತ ಗೊತ್ತಿಲ್ಲ, ಒಂದು ದಿನಕ್ಕೊಂದು 5-10 ಸತಿ ಆ ಸಿಂಕ್ನ ತೊಳಿತಾನೇ ಇರ್ತೀನಿ. ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಆ ಥರ ಅನ್ನಿಸ್ತಾನೆ ಇರುತ್ತೆ. ಅಮ್ಮನೂ ಅಷ್ಟೇ ಮೇಲೆ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ರು. ಇನ್ನು ನಾನು ರಿಫ್ರೆಶ್ ಆಗಿ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಯಿತು. ಬಿಸಿ ಬಿಸಿ ನೀರು ಉಯ್ಕೊಂಡ್ಮೇಲೆ ಸ್ವಲ್ಪ ಮೈಕೈ ನೋವು ಪರವಾಗಿಲ್ಲ ಅಂತ ಅನ್ನಿಸ್ತು. ನಾನಿನ್ನು ಅಡುಗೆಗೆ ರೆಡಿ ಮಾಡ್ಕೋತಿದ್ದೆ. ಪಾಪು ಎದ್ಬಿಟ್ಟಿದ್ದ. ಅಮ್ಮ ಸ್ನಾನಕ್ಕೆ ಹೋಗಿದ್ರಲ್ಲ, ಅದಕ್ಕೆ ನಮ್ಮ ಮನೆಯವರೇ ಇವತ್ತು ಪಾಪುಗೆ ಫೀಡ್ ಮಾಡಿಸ್ತಾ ಇದ್ರು. ಇನ್ನು ನನಗೆ ಪೂಜೆ ಮಾಡಿಲ್ಲ ಅಂತ ಹೇಳಿದ್ರೆ ಒಂಥರ ಏನೋ ಸಮಾಧಾನನೇ ಆಗಲ್ಲ. ಒಂದು ದಿವಸ ಕೂಡ ತಪ್ಪದಿರೋ ಪೂಜೆ ಮನೇಲಿ ಆಗಲೇಬೇಕು. ನಿನ್ನೆ ಪೂಜೆ ಬೇರೆ ಮಾಡಲಿಲ್ವಲ್ಲ, ಮನ್ಸಿಗೆ ಒಂಥರ ಕಸಿವಿಸಿ ಆಗ್ತಾಯಿತ್ತು. ಸೊ ಪೂಜೆ ಮಾಡಿದ್ಮೇಲೆ ಸಖತ್ ರಿಲ್ಯಾಕ್ಸಿಂಗ್ ಆಗಿತ್ತು ಮೈಂಡು. ಎಷ್ಟೇ ಕಷ್ಟ ಕೊಟ್ಟರು ಕಾಯೋನು ಅವನೇ ಅಲ್ವಾ, ಅವನ ನೆನೆಸ್ಕೊಂಡ್ರೆ ಒಂಥರ ಸಮಾಧಾನ. ಸೊ ಈ ರೀತಿಯಾಗಿ ಮಳೆಯಿಂದ ಆಗಿದ್ದ ಅವಾಂತರದಿಂದ ನಾವು ರಿಕವರ್ ಆದ್ವಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.